ಇಲ್ಲ ಈ ಮಾನ್ಯ ಶಾಸಕರು ಆ ವಾರ್ಡಲ್ಲಿ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಆ ವಾರ್ಡಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ವೀರೇಶ್ ಅವರು ಮಾನ್ಯ ಶಾಸಕರಿಂದ ಇದ್ದರು. ನಾನು ಕೂಡ ಆರಂಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದೆ. ಅಲ್ಲಿಂದ ನಂತರ ನಾನು ಬೇರೆ ಕೆಲಸಕ್ಕೆ ಈ ಕಡೆ ಬಂದಾದಮೇಲೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ಹೇಳಿದರು, ಈ ಥರ ಸಿಬ್ಬಂದಿ ಮೇಲೆ ಆ ಭಾಗದ ಕಾರ್ಪೊರೇಟ್ರ್ ಹಲ್ಲೆ ಮಾಡಿದ್ದಾರೆ ಅಂಥೇಳಿ. ಇಮಿಡಿಯೇಟ್ ನಾನು ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಅವ್ರಿಗೆ ತೀವ್ರವಾಗಿ ಹಲ್ಲೆ ಆಗಿತ್ತು. ಭಾಳ ಗಲ್ಲ ಮತ್ತು ಎದೆ ಮೇಲೆಲ್ಲ ತೀವ್ರವಾದ ಪೆಟ್ಟುಗಳೆಲ್ಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ ಕರ್ಕೊಂಡು ಬಂದು ಈಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಇದು ಸರ್ಕಾರಿ ನೌಕರರ ಕೆಲಸ ಮಾಡ್ತಕ್ಕಂಥವ್ರಿಗೆ ನೈತಿಕ ಸ್ಥೈರ್ಯವನ್ನೇ ಕುಂದಿಸ್ತಕ್ಕಂಥ ಕೆಲಸ ಇದು. ಮತ್ತು ನಮ್ಮಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿ ಬರೀ 25% ಸಿಬ್ಬಂದಿ ಇದ್ದೀವಿ. ನಮಗೆ ಮಂಜೂರಾಗಿರೋಂಥ ಹುದ್ದೆಗೂ ಕೆಲಸ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ಭಾಳ ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿ ಕೊರತೆ ಮಧ್ಯೆಯೂ ಕೂಡ ಎಲ್ಲ ಆರೋಗ್ಯ ವಿಭಾಗದವರಾಗಲಿ ಇಂಜಿನಿಯರಿಂಗ್ ವಿಭಾಗದವರಾಗಲಿ ಎಲ್ಲರೂ ಪಾಪ ಡೇ ನೈಟ್ ಒತ್ತಡದಲ್ಲೇ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಾರ್ವಜನಿಕರ ಕೆಲಸ ಮಾಡುವಲ್ಲಿ ಒಂದೊಮ್ಮೆ ಯಾವುದಾದ್ರದ್ದು ಅಗತ್ಯತೆಗಳಿದ್ದರೆ, ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ಗಮನಕ್ಕೆ ತರ್ಬೋದು, ಮೇಲಧಿಕಾರಿಗಳು ಗಮನಕ್ಕೆ ತರ್ಬೋದು. ಅದನ್ನು ಸಾಲ್ವ್ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಮಹಾನಗರ ಪಾಲಿಕೆ ಇದೆ, ಅದರ ಎಲ್ಲ ಆಡಳಿತ ವರ್ಗ ಇದೆ, ಶಾಸಕರಿದ್ದಾರೆ, ಸಚಿವರು ಇರ್ತಾರೆ. ಅದು ಬಿಟ್ಟು ಇವರು ನೇರವಾಗಿ ಸರ್ಕಾರಿ ನೌಕರರ ಮೇಲೆ ಅದು ಭಾಳ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಇಂಜಿನಿಯರ್ ಇದ್ದರು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಇದು ಅಮಾನವೀಯ ಕೃತ್ಯ. ಇದು ಎರಡನೇ ಇನ್ಸಿಡೆಂಟ್ ಸರ್. ಒಂದು ಹಿಂದಕ್ಕೊಂದ್ಸಲ ಪಾಲಿಕೆ ಆವರಣದಲ್ಲೇ ಅದೇ ವ್ಯಕ್ತಿ ಏನು ಮಾಡಿದಾರಲ್ಲ ಅದೇ ವ್ಯಕ್ತಿನೇ ಒಂದು ಹಲ್ಲೆ ಮಾಡಿದ್ದೆಲ್ಲ ಇಶ್ಯೂ ಆಗಿತ್ತು ಸರ್. ಈಗ ಮತ್ತೆ ಅದೇ ನನಗೆ ಹಿಂದಿನ ವಿಷಯ ಗೊತ್ತಿಲ್ಲ. ಬಟ್ ಈ ಸಾರಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ. ಇದಕ್ಕೆ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ನಾವು ಯಾರು ಕೂಡ ಕಚೇರಿ ಕೆಲಸಕ್ಕೆ ಬರೋದಿಲ್ಲ ಅಂಥೇಳಿ ಮುಷ್ಕರಕ್ಕೆ ಕೊಡ್ತೀವಿ ಅಂಥೇಳಿ, ಕಚೇರಿ ಕೆಲಸ ಬಿಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ನನಗೂ ಕೂಡ ತಂದು ಕೊಟ್ಟಿದ್ದಾರೆ. ಈಗ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಹತ್ರಕ್ಕೆ ಹೋಗಿ ಈಗ ದೂರನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಚಾರ. ಮಹಾನಗರ ಪಾಲಿಕೆ ಸದಸ್ಯರು, ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಗೌರವ ಇರುತ್ತೆ. ಅವರು ಆ ಗೌರವವನ್ನು ಉಳಿಸ್ಕೊಳ್ಳೋಂಥ ಕೃತ್ಯವನ್ನು ಬಿಟ್ಬಿಟ್ಟು ಈ ರೀತಿ ಮಾಡಿರ್ತಕ್ಕಂಥದ್ದು ಭಾಳ ಅಮಾನುಷ ಕೃತ್ಯ ಅಂತ ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೋ ಎನ್ಕ್ರೋಚ್ಮೆಂಟ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಇಂಜಿನಿಯರ್ ಗಮನಕ್ಕೆ ತಂದ್ರಂತೆ ಅವರು ಕಾರ್ಪೊರೇಟ್ರು. ಇವರು ಆಯ್ತು ಇವತ್ತು ಅದೇ ಶಾಸಕರದ್ದು ಒಂದು ಕಾರ್ಯಕ್ರಮ ಇದೆಯಲ್ಲ, ಅದಾದ ಮುಗಿದಾದ ಮೇಲೆ ನಾಳೆ ನಾಡಿದ್ರಲ್ಲಿ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರಂತೆ. ಅವರೇನು ಈಗಲೇ ಆಗಬೇಕು ಅಂತ ಹೇಳಿ ಹಠ ಹಿಡಿದ್ರು ಅಂತ ಕಾಣ್ತದೆ. ಆ ಸಂದರ್ಭದಲ್ಲಿ ಅವ್ರು ಇವತ್ತು ಆಗೋದಿಲ್ಲ, ನಾಳೆ ನಾಡಿದ್ರಲ್ಲಿ ನಾನೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದು ಏನು ಅವ್ರಿಗೆ ಯಾಕೆ ಕೋಪ ಬಂತು, ಆ ವಿಚಾರ ಹಲ್ಲೆ ಮಾಡುವಂಥ ಗಂಭೀರವಾದಂಥ ವಿಚಾರನೂ ಆಗಿರಲಿಲ್ಲ. ಕೊನೆ ಪಕ್ಷ ನನ್ನ ಗಮನಕ್ಕಾದ್ರೂ ತರ್ಬೋದಾಗಿತ್ತು ಏನು ವಿಷಯ ಇದೆ ಅಂತ ಗಮನಿಸ್ತಾ ಇದ್ವಿ. ಹಲ್ಲೆ ಮಾಡುವಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅವರಲ್ಲಿ ಒಬ್ಬ ಪ್ರತಿನಿಧಿಗಿರಬೇಕಾದಂಥ ಸಹನೆ ಇರಲಿಕ್ಕಿಲ್ಲ ಬಹುಶಃ ಅಂತೇಳಿ ಕಾಣ್ತದೆ. ಈಗ ನೌಕರರು ಪ್ರಕರಣ ದಾಖಲಿಸ್ತಾ ಇದ್ದಾರೆ, ಅದನ್ನು FIR ಮಾಡ್ತಾರೆ ಪೊಲೀಸ್. ಈಗ ವೈದ್ಯಾಧಿಕಾರಿಗಳು ಇನ್ನೂ ಕೆಲವು ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಂತ ಹೇಳಿದ್ದಾರೆ. ಸ್ವಲ್ಪ ಗಲ್ಲಕ್ಕೆ ಮತ್ತು ಎದೆ ಭಾಗಕ್ಕೆಲ್ಲ ಏಟಾಗಿದೆ. ಈಗ ಸಂಪೂರ್ಣ ತಪಾಸಣೆ ಆದ ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವರದಿನ ತೊಗೋತೀನಿ ಡಾಕ್ಟರ್ ಜೊತೆಗೆ. ಥ್ಯಾಂಕ್ ಯು.